ಎಲ್ಲರಿಗೆ ನಮಸ್ಕಾರ. ಈ ಸ್ಟೋರಿ ಕೇಳ್ತಾ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದು ಕನ್ನಡ ಲೈಫ್ ಸ್ಟೋರಿ, ಓನ್ಲಿ ರಿಯಲ್ ಸ್ಟೋರಿ ಮಾತ್ರ ಇರೋದು. ನಿಮ್ಮ ಟೈಮ್ ಕೊಟ್ಟು ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಸ್ಟೋರಿ ಏನೆಂದರೆ, ಮದುವೆಯಾಗುವಾಗ ನನಗೆ ಗಂಡನ ಪರಿಚಯವೇ ಇರಲಿಲ್ಲ. ನನಗೆ ಪರಿಚಯವೇ ಇಲ್ಲದ ವ್ಯಕ್ತಿಯನ್ನು ಮದುವೆಯಾದೆ. ಅದು ಆತ ನನಗಿಂತ 10 ವರ್ಷ ದೊಡ್ಡವನು. ಹಾಗಾಗಿ ನಮ್ಮಿಬ್ಬರ ನಡುವೆ ಪ್ರೀತಿ ಪ್ರಯಾಣವೇ ಇರಲಿಲ್ಲ. ವೈವಾಹಿಕ ಸಂಬಂಧ ಚೆನ್ನಾಗಿರಬೇಕಾದರೆ ಗಂಡ ಹೆಂಡತಿ ನಡುವೆ ಪ್ರೀತಿ, ಅನ್ಯೋನ್ಯತೆ, ಹೊಂದಾಣಿಕೆ ಇರಲೇಬೇಕು. ಪ್ರೇಮ ವಿವಾಹದಲ್ಲಿ ಇಬ್ಬರ ನಡುವೆ ಈಗಾಗಲೇ ಸಾಕಷ್ಟು ಪ್ರೀತಿ ಇರುತ್ತದೆ. ಆದರೆ ಅರೇಂಜ್ಡ್ ಮ್ಯಾರೇಜ್ ವಿಷಯಕ್ಕೆ ಬಂದಾಗ ಮದುವೆಯ ನಂತರವೇ ದಾಂಪತ್ಯಗಳ ನಡುವೆ ಪ್ರೀತಿ ಬೆಳೆಯುತ್ತದೆ. ಹೆತ್ತವರು ಏರ್ಪಡಿಸಿದ ಮದುವೆಯಲ್ಲಿ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಕಾಲಾನಂತರದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಮಾತ್ರವಲ್ಲ, ಅವರು ಪ್ರಮಾಣ ಹತ್ತಿರವಾಗಿರುತ್ತಾರೆ. ಗಂಡನ ಪರಿಚಯವೇ ಇರಲಿಲ್ಲ. ನಾನು ಮದುವೆಯಾದಾಗ ನನಗೆ ನನ್ನ ಗಂಡ ಪರಿಚಯವೇ ಇರಲಿಲ್ಲ. ಅವನು ನನಗೆ ಸಂಪೂರ್ಣ ಅಪರಿಚಿತನಾಗಿದ್ದನು. ಬಹುಶಃ ಇದರ ಹಿಂದಿನ ದೊಡ್ಡ ಕಾರಣವೆಂದರೆ, ಆಗ ನನಗೆ ಕೇವಲ 20 ವರ್ಷ. ನಾವು ಎಂದಿಗೂ ಫೋನ್ನಲ್ಲೇ ಮಾತನಾಡಲಿಲ್ಲ. ಮೊದಲ ನೋಟದಲ್ಲಿ ಪ್ರೀತಿ ಮತ್ತು ಕಾಳಜಿಯುಳ್ಳ ಗಂಡ ಮತ್ತು ಮಕ್ಕಳು ನನ್ನ ಜೀವನವನ್ನು ಸಂತೋಷದಿಂದ ತುಂಬುತ್ತಾರೆ ಎಂದು ನಾನು ಭಾವಿಸಿದ್ದೆ. ಆದರೆ ಅದು ಆಗಲಿಲ್ಲ. ಮದುವೆಯ ನಂತರದ ಜೀವನವು ಚಲನಚಿತ್ರಗಳ ಕಥೆಗಿಂತ ತುಂಬ ಭಿನ್ನವಾಗಿದೆ. ಪ್ರೀತಿ ಏನೂ ಇರಲಿಲ್ಲ. ವಾಸ್ತವವಾಗಿ ನಾನು ಮದುವೆಯ ನಂತರ ಅತ್ತೆಯ ಮನೆಗೆ ಬಂದಾಗ ನನಗೆ ತುಂಬ ನಿರಾಸೆಯಾಯಿತು. ಏಕೆಂದರೆ ಮೊದಲ ನೋಟದಲ್ಲೇ ಪ್ರೀತಿ ಎಂಬುದೇ ಇಲ್ಲ ಎಂದು ನನಗೆ ಆಮೇಲೆ ತಿಳಿಯಿತು. ನನ್ನ ಸ್ವಂತ ಇಚ್ಛೆಯಿಂದ ಮದುವೆಯಾದ ನಂತರವೂ ನನ್ನ ಗಂಡನ ಬಗ್ಗೆ ನನ್ನಲ್ಲಿ ಅಂತಹ ಭಾವನೆ ಇರಲಿಲ್ಲ. ನಾನು ಅತ್ಯಂತ ಪ್ರಾಮಾಣಿಕ ಮತ್ತು ಅವನ ಕುಟುಂಬಕ್ಕೆ ಸಂಪೂರ್ಣವಾಗಿ ಮೀಸಲಾದ ವ್ಯಕ್ತಿಯನ್ನು ವಿವಾಹವಾದೆ. ಅವರು ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದರು. ಆದರೆ ಪ್ರೀತಿಯ ವಿಷಯದಲ್ಲಿ ಅವರು ಎಂದಿಗೂ ನನ್ನ ನಿರೀಕ್ಷೆಗಳಿಗೆ ತಕ್ಕಂತೆ ಬದುಕಲು ಸಾಧ್ಯವಿಲ್ಲ. ನನ್ನ ವೈವಾಹಿಕ ಜೀವನದಲ್ಲಿ ರೊಮ್ಯಾಂಟಿಕ್ ಡೇಟಿಂಗ್ಗಳಂತಹ ವಿಷಯಗಳೇ ಇರಲಿಲ್ಲ. ಜೀವನದಲ್ಲಿ ಪ್ರಯಾಣವೇ ಇರಲಿಲ್ಲ. ಮದುವೆಯಾದ ನಂತರ ಜೀವನದಲ್ಲಿ ರೊಮ್ಯಾನ್ಸ್ ಹುಡುಕಲು ತಿಂಗಳುಗಟ್ಟಲೆ ಕಾತಿದ್ದೆ. ಆದರೆ ಯಾವುದೂ ನನ್ನ ದಾರಿಗೆ ಬರಲಿಲ್ಲ. ಅದಕ್ಕೆ ಕಾರಣ, ಆಫೀಸಿನಿಂದ ಸುಸ್ತಾಗಿ ಮನೆಗೆ ಬಂದು ನಿತ್ಯದ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಮಲಗುವ ಗಂಡ. ನನ್ನ ನಡುವೆ ಯಾವುದೂ ಸರಿಯಿರಲಿಲ್ಲ. ನಾವು ಲೈಂಗಿಕ ಜೀವನವನ್ನು ಹೊಂದಿದ್ದರೂ ಅದು ರೊಮ್ಯಾಂಟಿಕ್ ಆಗಿರಲಿಲ್ಲ. ನನ್ನ ತಾಯಿ ಬಳಿ ಎಲ್ಲವೂ ಹೇಳಿದೆ. ನನ್ನ ವೈವಾಹಿಕ ಜೀವನದಲ್ಲಿ ಬಗ್ಗೆ ನಾನು ತುಂಬ ಚಿಂತಿಸುತ್ತಿದ್ದೆ. ಆಗ ನಾನು ನನ್ನ ಅನುಭವವನ್ನು ನನ್ನ ತಾಯಿಯೊಂದಿಗೆ ಹಂಚಿಕೊಂಡೆ. ನನ್ನ ಪತಿ ನನ್ನನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ನನಗೆ ತಿಳಿದಿತ್ತು. ಇದನ್ನೆಲ್ಲ ಅಮ್ಮನಿಗೆ ಹೇಳಲು ಇದು ಒಂದು ಕಾರಣ. ನಮ್ಮಿಬ್ಬರ ನಡುವೆ ಪ್ರೀತಿ ಇಲ್ಲ ಅಂತ ಅಮ್ಮನಿಗೆ ಹೇಳಿದ್ದೆ. ಇದನ್ನು ಕೇಳಿದ ಅವರು ನನಗೆ ಪ್ರೀತಿ ಎಂದರೆ ಏನು ಎಂದು ಕೇಳಿದರು. ನಾನು ನನ್ನ ಗಂಡನೊಂದಿಗೆ ಮಾತನಾಡಿದೆ. ಅವರು ನಿಜವಾಗಿಯೂ ಆದರ್ಶ ಪತಿಯಾಗಿದ್ದರು. ಹಾಗಾಗಿ ನಾನು ಅವರನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ನನಗೆ ಸಂಬಂಧಿಸಿದ ಎಲ್ಲವನ್ನೂ ಅವರೇ ನೋಡಿಕೊಳ್ಳುತ್ತಿದ್ದರು. ಅಂತಹ ಪರಿಸ್ಥಿತಿಯಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಲು ನನಗೆ ಸ್ವಲ್ಪ ಕಷ್ಟವಾಯಿತು. ಆದರೆ ನಾನು ಅವನಿಗೆ ಎಲ್ಲವನ್ನೂ ಹೇಳಿದೆ. ಎಲ್ಲವೂ ಪರಿಪೂರ್ಣವಾದ ನಂತರವೂ ನಮ್ಮ ಜೀವನದಲ್ಲಿ ಪ್ರೀತಿಯ ಕೊರತೆಯಿದೆ ಎಂದು ನಾನು ಅವರಿಗೆ ಹೇಳಿದೆ. ನಿಜವಾಗಿ ನನ್ನ ಗಂಡ ನನಗಿಂತ 10 ವರ್ಷ ದೊಡ್ಡವನು. ನಮ್ಮ ನಡುವಿನ ವಯಸ್ಸಿನ ವ್ಯತ್ಯಾಸದಿಂದಾಗಿ ಪ್ರೀತಿಗೆ ವಿಭಿನ್ನ ವ್ಯಾಖ್ಯಾನಗಳಿವೆ ಎಂದು ನಾನು ಅರಿತುಕೊಂಡೆ. ನನ್ನ ತಾಯಿಯಂತೆಯೇ ಅವರು ಸಹ ತಾಳ್ಮೆಯಿಂದಿರಿ ಎಂದು ಸಲಹೆ ನೀಡಿದರು.
ಚಿಟ್ಟಿ ಬರೆದಿಟ್ಟಿದ್ದರು. ನನ್ನ ಪತಿಯೊಂದಿಗೆ ಮಾತನಾಡಿದ ನಂತರ ಮರುದಿನ ಬೆಳಿಗ್ಗೆ ನನ್ನ ಫ್ರೆಂಡ್ಸ್ ಟೇಬಲ್ನಲ್ಲಿ ಸಣ್ಣ ಚಿಟ್ಟಿಯನ್ನು ಕಂಡು ನನಗೆ ಆಶ್ಚರ್ಯವಾಯಿತು. ನೀನು ಬಯಸಿದ ಪ್ರಮಾಣ ಗಂಡ ನಾನಲ್ಲ ಎಂದು ನನಗೆ ಗೊತ್ತು ಎಂದು ಅದರಲ್ಲಿ ಬರಲಾಯಿತು. ಆದರೆ ನಾನು ಈ ರೀತಿ ಆಗಲು ಸಿದ್ಧನಿದ್ದೇನೆ. ನಮ್ಮ ಜೀವನದಲ್ಲಿ ನೀವು ಕಳೆದುಕೊಂಡಿರುವ ವಿಷಯಗಳ ಬಗ್ಗೆ ನೀವು ನನ್ನೊಂದಿಗೆ ಮಾತನಾಡಿದ್ದಕ್ಕಾಗಿ ನನಗೆ ಸಂತೋಷವಾಗಿದೆ. ನಾನು ಬದಲಾಗುತ್ತೇನೆ ಎಂದು ನಿಮಗೆ ಭರವಸೆ ನೀಡಲು ಸಾಧ್ಯವಿಲ್ಲ, ಆದರೆ ಒಬ್ಬರನ್ನೊಬ್ಬರು ಚೆನ್ನಾಗಿ ತಿಳಿದುಕೊಳ್ಳಬೇಕು. ನಾನು ಖಂಡಿತವಾಗಿಯೂ ಕೆಲವು ಹೆಜ್ಜೆಗಳನ್ನು ತೆಗೆದುಕೊಳ್ಳುತ್ತೇನೆ. ಬಹುಶಃ ಒಂದು ದಿನ ನೀವು ನಿರೀಕ್ಷಿಸಿದಂತೆಯೇ ನಾವು ಜೀವನವನ್ನು ಸಾಗಿಸುತ್ತೇವೆ ಎಂದು ಅದರಲ್ಲಿ ಬರೆದಿತ್ತು. ಅದು ನನ್ನ ಮುಖದಲ್ಲಿ ನಗು ತೀರಿಸಿತ್ತು. ನಾವು ಅವರತ್ತ ಗಮನ ಹರಿಸಲು ಪ್ರಾರಂಭಿಸಿದೆ. ಈ ಘಟನೆಯ ನಂತರ ನಾನು ನನ್ನ ಪತಿ ಪ್ರತಿದಿನ ಮಾಡುತ್ತಿದ್ದ ಸಿಹಿ ಸನ್ನೆಗಳನ್ನು ನಿಧಾನವಾಗಿ ಗಮನ ಹರಿಸಲು ಪ್ರಾರಂಭಿಸಿದೆ. ಬೆಳಿಗ್ಗೆ ಗೀಸರ್ ಆನ್ ಮಾಡುವುದರಿಂದ ಹಿಡಿದು ಅವರು ಮೆಟ್ರೋದಲ್ಲಿ ಪ್ರಯಾಣಿಸುವವರೆಗೂ ಅವರು ಈ ನಡವಳಿಕೆ ಬದಲಾಯಿತು. ನಮ್ಮ ನಡುವಿನ ಪ್ರೀತಿ ಹೆಚ್ಚಾಗತೊಡಗಿತು. ಇದೀಗ ಜನರು ನಮ್ಮನ್ನು ಹ್ಯಾಪಿ ಕಪಲ್ ಎಂದು ಕರೆಯುವ ಹಂತಕ್ಕೆ ನಾವು ತಲುಪಿದ್ದೇವೆ. ಪ್ರೀತಿಯನ್ನು ಅಳೆಯುವುದಿಲ್ಲ. ಈಗ ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ ಅಥವಾ ಅವರು ನೀಡುವ ಗುಲಾಬಿಗಳಿಂದ ಪ್ರೀತಿಯನ್ನು ಅಳೆಯುವುದಿಲ್ಲ. ಮನೆಗೆ ಹಿಂತಿರುಗಿದ ನಂತರ ನನ್ನ ಪತಿ ಇನ್ನು ಮುಂದೆ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಮಾತನಾಡುವುದಿಲ್ಲ. ಕಚೇರಿಗೆ ಹೊರಡುವ ಮೊದಲು ನಾನು ಅವರನ್ನು ಬೀಳ್ಕೊಡಲು ಮರೆಯುವುದಿಲ್ಲ. ನಮ್ಮಿಬ್ಬರ ಸ್ವಲ್ಪ ಬದಲಾಗಿದ್ದೇವೆ, ನಮ್ಮ ನಿರೀಕ್ಷೆಗಳು ಬದಲಾಗಿವೆ. ಈ ಬದಲಾವಣೆಯ ನಮ್ಮ ದಾಂಪತ್ಯವನ್ನು ಸದಾ ಸುಗಮವಾಗಿರುವಂತೆ ಮಾಡಿದೆ. ಫ್ರೆಂಡ್ಸ್, ನಿಮಗೆ ಏನು ಅರ್ಥ ಆಗಿದೆ ಅಂತ ನನಗೆ ಹೇಳಿ ನೋಡೋಣ. ಬಟ್ ನಿಮ್ಗೆ ಟೈಮ್ ಕೊಟ್ಟು ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್.